ಓಕೆ, ನಿರಂತರವಾಗಿ ನೀವು ನೋಡ್ತಾ ಇದ್ದೀರಿ. ಎಸ್, ಆ ದೃಶ್ಯಾವಳಿಗಳನ್ನ ಮತ್ತೆ ತೋರಿಸಿ ದಯವಿಟ್ಟು. ತಿರುಪತಿಯಲ್ಲಿ ಯಾವ ತರದ ಸಂಭ್ರಮಾಚರಣೆ ಇದೆ, ನಮಗೆ ಅಭಿಷೇಕ್ ಯಾವ ತರ ಅದನ್ನ ಸಮಗ್ರ ಮಾಹಿತಿಯನ್ನು ಕೊಡ್ತಾ ಇದ್ರು. ಏನು ದೃಶ್ಯಾವಳಿ ರೀ ನೋಡಿ. ನೀವಲ್ಲಿ ತಿರುಪತಿಗೆ ಹೋದ್ರೂ ಕೂಡ ಈ ತರ ನೋಡೋಕೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಬಟ್ ನಮ್ಮ ರಾಘವೇಂದ್ರ ಕ್ಯಾಮ್ರಾಮನ್ ಮತ್ತು ಅಭಿಷೇಕ್ ಅದ್ಭುತವಾಗಿ ಇದನ್ನ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋದ್ರು. ನೇರ ಪ್ರಸಾರ ದೃಶ್ಯಾವಳಿಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ತಿರುಪತಿಯಿಂದ ನೇರ ಪ್ರಸಾರ. ಚಿನ್ನದ ರಥದಲ್ಲಿ ಶ್ರೀನಿವಾಸನ ಉತ್ಸವ ಮೂರ್ತಿ. ಈ ಒಂದು ಸಂದರ್ಭಕ್ಕಾಗಿ ಯಾವ ಥರ ಕಾಯ್ತಾ ಇರ್ತಾರೆ ನಿಮಗೆಲ್ಲ ಗೊತ್ತಿದೆ ಅಲ್ಲಿ. ಆಮೇಲೆ ಎಷ್ಟು ಅದ್ಭುತವಾಗಿ, ಆಮೇಲೆ ಅಲ್ಲಿ ಸಾಲಿಗ್ರಾಮ ಇದೆಯಂತೆ, ಅಲ್ಲೆಲ್ಲ ನೆಲದಲ್ಲಿ ಸಾಲಿಗ್ರಾಮ ಇದೆಯಂತೆ. ಸೊ ಹಾಗಾಗಿ ಶ್ರೀ ರಾಮಾನುಜಾಚಾರ್ಯರು ಈಗಲೂ ನೀವು ತಿರುಪತಿಗೆ ಹೋದಾಗ ಕೊಡ್ಬೇಕು ಸಣ್ಣ ನೋಡಿ. ಇದು ಆ ರಥ ನೋಡ್ತಾ ಇದ್ದೀರಿ. ಓಕೆ, ಆಮೇಲೆ ಅದು ದೇವಸ್ಥಾನ ಒಳಗೆ ಎಂಟ್ರಿ ಎಲ್ಲವೂ ಇದೆ. ಈ ಭಾಗದಲ್ಲಿ ಎಲ್ಲಿ ಏನು ರಥೋತ್ಸವ ಆದ್ರೆ ಆಗ್ತಾ ಇದೆಯಲ್ಲ, ಅದೆಲ್ಲ ಕೆಳಗಡೆ ಸಾಲಿಗ್ರಾಮಗಳಿದೆಯಂತೆ. ನೀವು ತಿರುಪತಿಗೆ ಹೋದಾಗ ಈಗಲೂ ಕೂಡ ನೀನು ಎಂತ ಅದ್ಭುತ ದೃಶ್ಯಾವಳಿ ನೋಡಿ. ತಿಮ್ಮಪ್ಪಂದು ಹೋದಾಗ ಬೆಟ್ಟ ಹತ್ತುತ್ತಾರಲ್ಲ, ಕೆಲವರು ಮೊಣಕಾಲಲ್ಲಿ ಹತ್ತುತ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ, ರಾಮಾನುಜಾಚಾರ್ಯರು ಅಲ್ಲೆಲ್ಲ ಸಾಲಿಗ್ರಾಮಗಳಿದೆ ಅಂತೇಳಿ ಕಾಲು ಊರಬಾರ್ದು ಅಂತೇಳಿ ಇಡೀ ಮೊಣಕಾಲಲ್ಲೇ ಸುತ್ತು ಬರ್ತಾರಂತೆ, ಹತ್ಕೊಂಡು ಹೋಗ್ತಾರಂತೆ ಮೊಣಕಾಲಲ್ಲಿ. ಈಗಲೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು 2 ಸ್ಟೆಪ್ ಆದ್ರೂ ಮೊಣಕಾಲಲ್ಲಿ ಹತ್ಕೊಂಡು ಹೋಗ್ತಾರೆ. ಆಮೇಲೆ ಹೀರೋಯಿನ್ಸ್ ವಿಪರೀತ. ಶ್ರೀದೇವಿಯ ಮಕ್ಕಳು ಈಗಲೂ ಕೂಡ, ಶ್ರೀದೇವಿ ಪರಮ ಭಕ್ತೆ ಇಲ್ಲಿದ್ದು, ತಿಮ್ಮಪ್ಪನ ಪರಮ ಭಕ್ತೆ. ನೋಡಿ ಆ ದೃಶ್ಯಾವಳಿ ಯಾವ ತರ ಇದೆ. ಈಗೊಂದು ಬ್ರೇಕ್ ಆದ ನಂತರ ಮತ್ತೆ ಬೆಂಗಳೂರಿನ ಇಸ್ಕಾನ್ ಅಲ್ಲಿ ನನ್ನ ಕಲೀಗಿದ್ದಾರೆ, ಅಲ್ಲಿಂದ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಅಭಿಷೇಕ್ ನೇರ ಪ್ರಸಾರದಲ್ಲಿ ತಿರುಮಲದಿಂದ ಅಭಿಷೇಕ್ ತಿರುಮಲದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ. ಎಸ್ ಅಭಿಷೇಕ್, ಯಾವ ರೀತಿ ಜನಜಂಗುಳಿ, ಮತ್ತೊಂದು ಕಡೆ ಮೊನ್ನೆ ನಡೆದಂತಹ ಅಪಘಾತ, ಇವೆಲ್ಲದರ ನಡುವೆ ತಿರುಪತಿ ತಿಮ್ಮಪ್ಪ ಎಲ್ಲ ದುಃಖಗಳನ್ನು ದೂರ ಮಾಡಿ, ಇಲ್ಲಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಬಂಗಾರದ ರಥ. ಇಂಥ ದೃಶ್ಯಾವಳಿಗಳು ಬಹಳ ಕಡಿಮೆ ನೋಡಕ್ ಸಿಗುತ್ತೆ ನಿಮಗೆ. ಬಂಗಾರದ ರಥದಲ್ಲಿ ತಿರುಮಲದಲ್ಲಿ ಆಂಬಿಯನ್ಸ್ ಬಿಡಿ. ಬದಲಿಗೆ ವೈಕುಂಠ ಏಕಾದಶಿ ಅಂದು ಲಕ್ಷಾಂತರ ಜನರು ಭಗವಂತನನ್ನ ನೋಡಬೇಕು ಅಂತಿರ್ತಾರೆ. ಆ ಭಗವಂತನ ದರ್ಶನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಭಗವಂತನ ತೇರಿನ ಪಕ್ಕದಿಂದಲೇ, ಚಿನ್ನದ ತೇರಿನ ಪಕ್ಕದಿಂದಲೇ ಮಾಡ್ತಾ ಇದ್ದೇವೆ. ಇಲ್ಲಿ ಹಬ್ಬ ಅನ್ನೋ ಮಾತು ಕಡಿಮೆ ಆಗುತ್ತೆ, ಹಬ್ಬ ಅನ್ನೋ ಪದವನ್ನ ನಾವು ಬಳಸೋದಿಕ್ಕಾಗಲ್ಲ. ಯಾಕಂದ್ರೆ ಹಬ್ಬದ ಸ್ವರೂಪದ ತೀವ್ರತೆಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ವೈಕುಂಠ ಏಕಾದಶಿ ಅಂದು ಈ ಭಗವಂತನ ದರ್ಶನ ಮಾಡಬೇಕು ಅನ್ನೋ ಒಂದಿಷ್ಟು ಉತ್ಸಾಹದಲ್ಲಿ, ಆಸೆಯಲ್ಲಿ, ಕಾತುರತೆಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಜನರು
ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ತಿರುಮಲಕ್ಕೆ ಬಂದಿರುವಂತದ್ದು. ಅದರ ದರ್ಶನವನ್ನ ಈಗ ರಿಪಬ್ಲಿಕ್ ಕನ್ನಡದ ವೀಕ್ಷಕರು ಮಾಡಿರುವಂತದ್ದು. ಮೂಲ ಸ್ವರೂಪಿ ಒಳಗಡೆ ಇದ್ರೂ ಕೂಡ ಆತನನ್ನ ಜನರು ನೋಡುವಂತ ಮತ್ತೊಂದು ಸ್ವರೂಪವೇ ಈ ಒಂದು ಉತ್ಸವ ಮೂರ್ತಿಯಾಗಿದೆ. ಉತ್ಸವ ಮೂರ್ತಿಯನ್ನ ಸಾವಿರಾರು ಮಹಿಳೆಯರು, ಪುರುಷರು, ವಯಸ್ಸಾದವರು, ವಯಸ್ಸಿನ ಭೇದ ಭಾವವಿಲ್ಲದೆ ತೇರನ್ನ ಒಂದಿಷ್ಟು ಜನ ಮುಂದಿನಿಂದ ಎಳಿತಾ ಇದ್ರೆ, ಒಂದಿಷ್ಟು ಜನ ಹಿಂದಿನಿಂದ ತಳ್ತಿರುವಂತದ್ದು. ಸುತ್ತಲೂ ಹಗ್ಗವನ್ನ ಗಟ್ಟಿಯಾಗಿ ಹಿಡಿದಿದ್ದಾರೆ, ಅವರ ಮೇಲೆ ನೂಕನುಗ್ಗಲು ಉಂಟಾಗದಿರಲಿ ಅಂತ. ಈಗಾಗಲೇ ಎಡಭಾಗದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಪ್ರತಿಯೊಬ್ಬರ ಕೈಗಳಲ್ಲೂ ಕಂಗಳಲ್ಲೂ ವೆಂಕಟೇಶ್ವರನ ಪ್ರತಿರೂಪವೇ ತುಂಬಿದೆ. ಕೈಗಳಲ್ಲಿ ಮೊಬೈಲ್ ಆ ಒಂದು ಕ್ಷಣವನ್ನ ಸೆರೆ ಹಿಡಿತಾ ಇದ್ರೆ, ಅವರ ಕಣ್ಗಳಲ್ಲಿ ಈಗ ಅವರ ಮುಂದೆ ಹೋಗ್ತಿರುವಂತ, ನಡೆದು ಹೋಗ್ತಿರುವಂತ, ತೇರಿನಲ್ಲಿ ಹೋಗ್ತಿರುವಂತ ಭಗವಂತನ ದರ್ಶನವನ್ನ ಪಡಿತಾ ಇದ್ದಾರೆ. ಇದನ್ನ ಜಯಪ್ರಕಾಶ್ ಶೆಟ್ಟರ್ ಹೇಳಿದಂತೆ ಟಿವಿನಲ್ಲಿ ನೋಡೋದಕ್ಕೆ ಎಷ್ಟು ರಮಣೀಯವಾಗಿ ಕಾಣುತ್ತೋ, ಈ ಒಂದು ಜಾಗದಿಂದ ನೋಡಿದ್ರೆ ಅದರ ಫೀಲಿಂಗ್ ಅಥವಾ ಎಮೋಷನ್ಸ್ ಮತ್ತೊಂದು ಹಂತಕ್ಕೆ ಹೋಗಿರುತ್ತೆ. ಇಲ್ಲಿ ನಾವು ನೋಡಿದ ಪ್ರತಿ ಒಂದು ಜಾಗದಲ್ಲೂ ಕೂಡ ಜನರು ಭಗವಂತನನ್ನ ನೋಡೋದಕ್ಕೆ ಕಾತುರತೆಯಿಂದ ಕಾಯ್ತಿರುವಂತ ಚಿತ್ರಣ ಬಿಟ್ಟು ಇನ್ನೇನೂ ಕಾಣ್ತಿಲ್ಲ. ಭದ್ರತಾ ಲೋಪ ಆಗದಂತ ನಿಟ್ಟಿನಲ್ಲಿ ನಿನ್ನೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕಠಿಣ ಸೂಚನೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆ ನೋ ಪ್ರೊಸೀಜರಲ್ ಲ್ಯಾಬ್ಸ್ ಶುಡ್ ಬಿ ಫೌಂಡ್ ಅನ್ನೋ ಒಂದು ಧ್ಯೇಯವನ್ನ ಈಗ ಪೊಲೀಸರು ಇಲ್ಲಿ ಪಾಲಿಸ್ತಾ ಇರುವಂತದ್ದು. ಎಲ್ಲೂ ಕೂಡ ಜನಸ್ತೋಮ ಆದ್ರೂ ಕೂಡ ಯಾರಿಗೂ ಅನಾಹುತ ಆಗಬಾರದು, ತೊಂದರೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನ ರಾತ್ರೋರಾತ್ರಿ ಬದಲಾಯಿಸಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಿರುವಂತದ್ದು. ಅದರ ಜೊತೆಗೆ ಇವತ್ತಿನ ವೈಕುಂಠ ಏಕಾದಶಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರುವಂತ ಮತ್ತೊಂದು ಫ್ಯಾಕ್ಟರ್ ಏನಂದ್ರೆ ಇಲ್ಲಿರುವಂತ ಹವಾಮಾನ ಬದಲಾವಣೆ. ನಿನ್ನೆವರೆಗೂ ಬಿಸಿಲಿದ್ದಂತ ತಿರುಮಲ ಈಗ ಏಕಾಏಕಿ ಡಾರ್ಜಿಲಿಂಗ್ ಅಥವಾ ಊಟಿಯಲ್ಲಿ ಇರುವಂತ ಚಳಿಯನ್ನ ಆವರಿಸಿಕೊಂಡಿರುವಂತದ್ದು. ಕಣ್ಣು ಬಿಟ್ಟಲ್ಲೆಲ್ಲ ಜನರು, ನೋಡಿದಲ್ಲೆಲ್ಲ ಜನಸಾಗರ. ಅವರೆಲ್ಲರೂ ಕೂಡ ಕಾಯ್ತಿರೋದು ಒಂದು, ಭಗವಂತನ ಮೂಲ ಸ್ವರೂಪದ ದರ್ಶನವನ್ನ ಪಡೆಯಬೇಕು. ಎರಡನೇದು, ವೈಕುಂಠ ದ್ವಾರದಲ್ಲಿ ತಾವು ದಾಟಿ ಮುಂದಕ್ಕೆ ಹೋದಾಗ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆಯನ್ನ ನಿಜವಾಗಿಯೂ ಅದನ್ನ ಅನುಭವಿಸಿ ಅದಾದ ನಂತರ ಲಡ್ಡುಗಳನ್ನ ತೆಗೆದುಕೊಂಡು ತಮ್ಮ ಊರುಗಳಿಗೆ ತೆರಳುವಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಈಗ ಭಗವಂತ ಒಂದು ಪ್ರದಕ್ಷಿಣೆಯನ್ನ ಹಾಕಿ ಮತ್ತೊಂದು ಭಾಗಕ್ಕೆ ಹೋಗ್ತಿರುವಂತಹ ದೃಶ್ಯವನ್ನ ಕ್ಯಾಮರಾಮನ್ ರಾಘವೇಂದ್ರ ತೋರಿಸ್ತಾ ಇರುವಂತದ್ದು. ಅದರ ಜೊತೆಗೆ ಮತ್ತೊಂದು ವಿಶೇಷವಾದ ಸಂಗತಿ ಅಂದ್ರೆ ಈ ಬಾರಿ ಇಲ್ಲಿ ವಿದ್ಯುತ್ ಅಲಂಕಾರ ಹಾಗೂ ಹೂವಿನ ಅಲಂಕಾರವನ್ನ ಮೈಸೂರು ದಸರಾ ಸಂದರ್ಭದಲ್ಲಿ ಅರಮನೆಯನ್ನ ಸಿಂಗಾರಗೊಳಿಸುವಂತಹ ಜನರಿಗೆ ಆ ಒಂದು ಟೀಮ್ಗೆ ನೀಡಲಾಗಿದೆ ಅನ್ನೊಂದು ಮಾಹಿತಿ ಇರುವಂತದ್ದು. ಆ ಒಂದು ಚಿತ್ರಣ ಅಥವಾ ಮೂಲ ಭಗವಂತನ ಸನ್ನಿಧಾನದ ಎದುರಿಗಿರುವಂತ ಹೂವಿನ ಅಲಂಕಾರದ ಒಂದು ಚಿತ್ರಣವನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿ ಎಡಬದಿಯಲ್ಲಿ ಹೋಗ್ತಿರುವಂತ ಜನರು ಭಗವಂತನನ್ನ ಕಣ್ತುಂಬಿಕೊಳ್ಳಬೇಕು ಅನ್ನೋ ಕಾತುರತೆಯಲ್ಲಿ ಆ ನೂಕನುಗ್ಗಲಿನಲ್ಲೂ ಕೂಡ ಹೋಗ್ತಿದ್ರೆ, ಬಲಗಡೆಯಿಂದ ಬರ್ತಿರುವಂತ ಜನರು ಅವರು ಭಗವಂತನನ್ನ ಕಣ್ತುಂಬಿಕೊಂಡು ನಿರಾಳರಾಗಿ ಹೊರ ಬರುತ್ತಿರುವಂತ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ನಾನು ಹೇಳಿದಂತೆ ಚಳಿ ಇದ್ರೂ ಕೂಡ, ಸಣ್ಣ ಪ್ರಮಾಣದ ಮಂಜಿನ ಹನಿ ಇದ್ರೂ ಕೂಡ ಯಾವುದೂ ಕೂಡ ಜನರಿಗೆ ಅರಿವಾಗ್ತಾ ಇಲ್ಲ, ಭಾಸವಾಗ್ತಾ ಇಲ್ಲ. ಬದಲಾಗಿ ಎಲ್ಲರಿಗೂ ಬೇಕಾಗಿರುವುದು ಭಗವಂತನ ದರ್ಶನ. ಆ ಒಂದು ದರ್ಶನಕ್ಕೆ ಒಂದಿಷ್ಟು ಸಿಂಗಾರಗೊಂಡಿರುವಂತ ದೇವಾಲಯದ ಪ್ರಾಂಗಣ, ಅದರ ಜೊತೆಗೆ ಒಂದಿಷ್ಟು ಜನ ಈ ಒಂದು ವಿಶೇಷವಾದ ದಿನ ದೇವಾಲಯದ ಮುಂದೆ ಇದ್ದೇವೆ ಅಂತ ಸೆಲ್ಫಿಗಳನ್ನ ತೆಕ್ಕೊಳ್ತಾ ಇರುವಂತದ್ದು, ಕುಟುಂಬ ಸಮೇತ ಇಲ್ಲಿಗೆ ಬಂದಿರುವಂತದ್ದು. ಒಟ್ಟಾರೆ ಹಬ್ಬ ಅನ್ನೋ ಮಾತು ಕಡಿಮೆ ಆಗುತ್ತೆ, ಹಬ್ಬ ಅನ್ನೋ ಪದ ಕಡಿಮೆ ಆಗುತ್ತೆ. ಇವತ್ತು ಸ್ವರ್ಗದಿಂದ ಭಗವಂತನೇ ಇಳಿದು ಬಂದನೇನೋ ಅನ್ನೋ ಒಂದು ರೀತಿಯ ಚಿತ್ರಣ, ವಾತಾವರಣ ಇಲ್ಲಿ ಕಂಡು ಬರ್ತಿರುವಂತದ್ದು. ಜಯಪ್ರಕಾಶ್ ಶೆಟ್ಟಿ, ಅದ್ಭುತವಾಗಿ ವಿವರಿಸಿದ್ರಿ, ಇನ್ನೂ ಸ್ವಲ್ಪ ವಿವರಿಸಿ. ಸಾಕಾಗಿಲ್ಲ ಅಂತ ಇನ್ನೊಂದ್ ಸ್ವಲ್ಪ ಅವ್ರ ಮಾತುಗಳನ್ನ ಕೇಳಬೇಕು. ನಿಮ್ಮ ಮಾತು ಕೇಳಕ್ಕೆ ಬಹಳ ಚೆನ್ನಾಗಾಗ್ತಾ ಇದೆ. ನಾವಿಲ್ಲಿ ಮಾತಾಡೋದಕ್ಕಿಂತ ನೀವು ಮತ್ತೊಂದು ಚಿತ್ರಣವನ್ನ ಕ್ಯಾಮರಾ ಪರ್ಸನ್ ರಾಘವೇಂದ್ರ ಅವರು ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಹಂತದ ಮಟ್ಟಿಗೆ ನಾವು ದೂರದಲ್ಲಿ
ಗೋವಿಂದ ಗೋವಿಂದ ಹಾಡು. ಇದು ತಿರುಪತಿಯ ವಿಹಂಗಮ ನೋಟ. ಬುಲೆಟಿನ್ ನಡೀತಾ ಇದೆ, ನನಗೆ ಆಡಿಯೋ ಕೇಳಿಸ್ತಾ ಇಲ್ಲ, ಅದಕ್ಕೆ ವಿಹಂಗಮ ನೋಟ ಇದು.